ನನ್ನ ಆರಾಧ್ಯ ದೇವತೆಯಾದ ಗುಡ್ಡಾಪುರದ ವರದಾನೇಶ್ವರಿ ಸೋಮನಾಥರ ಪಾದಕ್ಕೆ ಅನಂತ ಕೋಟಿ ಶರಣಾರ್ಥಿಯನ್ನು ಮಾಡುತ್ತಾ ಸಮಸ್ತ ಕರ್ನಾಟಕದ ಕಲಾಭಿಮಾನಿಗಳ ಬಗ್ಗೆ ನಿಮ್ಮ ಮನೆ ಮಗಳು ಶಾಂತಾಳ ಕೋಟಿ 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 ಶರಣಾರ್ಥಿಯನ್ನು ಮಾಡುತ್ತಾ ಹಾಗೆ ಇನ್ನೂ ಒಂದು ಕಾರ್ ಹುಣ್ಣಿಮೆ ಕಾರ್ ಹುಣ್ಣಿಮೆ ಅಂದರೆ ಭಾಳ ಸಂತೋಷ ರೀ. ಹಾಗೆ ಸಮಸ್ತ ಇಡೀ ಕರ್ನಾಟಕ ಜನತೆಗೆ ಕಾರ ಹುಣ್ಣಿಮೆ ಆರ್ಥಿಕ ಶುಭಾಶಯಗಳು. ಕಾಲಕ್ಕೆ ಮಳೆ ಬೆಳೆ ಚೆಂದಾಗಿ ಆಗೆಲ್ಲ ಸಮೃದ್ಧಿಯಾಗಿ ಭೂಮಿ ತಾಯಿ ಸರ್ವರಿಗೂ ಸುಖವಾಗಿ ಇಟ್ಟಿರ್ಲತ್ತ ಬೇಡಿಕೊಳ್ಳುತ್ತಾ ಕಾರ್ ಹುಣ್ಣಿಮೆ ಅಂದ್ರೆ ರೀ ಆ ಹಬ್ಬ ನೋಡೋಕ್ಕೆ ಒಂದು ಅದ್ಭುತ. ಆ ಹಬ್ಬ ನೋಡ್ಲಿಕ್ಕೆ ಒಂದು ಮನಸ್ಸಿಗೆ ಭಾಳ ಸಂತೋಷ. ಯಾಕಂತ ಕೇಳ್ರಿ, ಎತ್ತುಗಳಿಗೆ ಬಸವಣ್ಣನ ಇಷ್ಟ ಅದ್ಭುತವಾಗಿ ತಯಾರು ಮಾಡ್ತಾನೆ ರೀ ಒಕ್ಕಲ್ತನ ಮಾಡೋರು ರೈತ. ಎಷ್ಟು ಚಂದ ಅವ್ರ ಮೈ ಮ್ಯಾಲ ಬಸವಣ್ಣನ ಮೈ ಮ್ಯಾಲ ಬಣ್ಣ ಬಣ್ಣದ ನಾನಾ ಥರದ ಬಣ್ಣದಿಂದ ಚಿತ್ತರಿಸ್ತಾನ. ಅವು ಕೋಡುಗಳು ಸಣ್ಣಗೆ ಚಂದಾಗಿ ಕೆತ್ತಿ ಅದಕ್ಕೆ ವಾರ್ನೆಸ್ ಹಚ್ಚಿ ಅದಕ್ಕೆ ಗೊಂಡೆ ಕಟ್ಟಿ ಕೊಳ್ಳಾಗ ನಾನಾ ಥರದಿಂದ ತಂದು ಅವೆಲ್ಲ ಕೊಳ್ಳಾಗ ಲಡ್ಡ ಕಾಂಡಗಳು ಮುತ್ತಿನ ಕೌಡಿವು ಹವಳದು ಹಿಂಗೆಲ್ಲ ಥರದಿಂದ ಏನೇನು ಹೊಸ ಹೊಸ ಡಿಸೈನ್ಗಳು ಬಂದಾವ ಈಗೆಲ್ಲ ರೀ. ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಅಷ್ಟು ಏನೋ ಇದ್ದಿದ್ದು ಇದಕ್ಕೆ ಅಂಗಡಿ ಮಾರಾಟಕ್ಕೆ ಬಂದಿದ್ದಿಲ್ಲ ರೀ. ಅಂಥವೆಲ್ಲ ಭಾಳ ಆಯ್ತು. ಅವಾಗೆಲ್ಲ ರೊಕ್ಕ ತುಟ್ಟಿರಿ, ಮೊದಲು ರೊಕ್ಕನೇ ಇರ್ತಿದ್ದಿಲ್ಲ. ಅಷ್ಟೆಲ್ಲ ಬಂದ್ರೂ ತೊಗೊಳ್ಳೋಂಥ ಶಕ್ತಿ ರೈತನ ಬಳಿ ಇರ್ಬೇಕಲ್ರಿ. ಅದು ಈ ಸೀಸನ್ ಅಂದ್ರೆ ಇದ್ದು 4 ದುಡ್ಡು ರೊಕ್ಕ ಇದ್ದು ಅಂದ್ರೆ ಸಹಿತ ಭೂಮಿ ತಾಯಿ ಉಡಿ ತುಂಬಬೇಕಂತ ಕಾಯ್ಕೊಂಡು ಕುಂದ್ರಬೇಕ್ರಿ. ಈಗ ಅದಕ್ಕೆ ಇದಕ್ಕೆ ಖರ್ಚು ಮಾಡಿದ್ರೆ ಬಿತ್ತಾಗ ಏನು ಮಾಡಲಿ ಅನ್ನೋ ಅಂಥ ಭಯ ಒಂದ್ರಿ. ರೈತ ಎಲ್ಲ ಬಗ್ಗೆ ಚಿಂತೆ ಮಾಡ್ಬೇಕಲ್ರಿ. ಮತ್ತು ಈ ದಿನದಾಗ ರೊಕ್ಕ ಎಲ್ಲಿ ಬರ್ಬೇಕ್ರಿ ಅವ್ರ ಕೈಯಾಗ? ಮಾಲ ಮಸೀಲ ಏನು ಇರ್ತದ್ರಿ? ಅವು ಎಲ್ಲ ಉಗಾದಾಗ ಮಾಲ ಮಸೀಲ ಬಂದಿದ್ರಾಗ ಹೊಟ್ಟೆ ತುಂಬಿಸ್ಕೊಂಡು ಉಳ್ದು 4 ದುಡ್ಡು ಕಾಯ್ದು ಇಟ್ಕೊಂಡು ಅವು ಏನದ ಭೂಮಿ ತಾಯಿಗೆ ಉಡಿ ತುಂಬಲಕ್ಕಂತ ಕಾಯ್ಕೊಂಡು ಕೂತಿರ್ತಾನೆ. ಅವು ಎಲ್ಲ ಹಂಗೆ ಅವಾಗೆಲ್ಲ ಭಾಳ ಅಂದ್ರೆ ಭಾಳ ಪರಿಸ್ಥಿತಿ ಗಂಭೀರ ಐತ್ರಿ. ಈಗೆಲ್ಲ ನಾನಾ ಥರ ಬಂದವ. ರೊಕ್ಕ ರೂಪಾಯಿನೂ ಓಡಾಡ್ತಾವೆ ಕೈಯಾಗ. ಬೇಡ ಮನೆಗೆ ಒಬ್ಬ ಮಕ್ಕಳು ನೌಕರದಾರನ ಆಗ್ಯಾರ, ಅವ್ರಲಿಂದರೆ ಆಲಿ ಆಯ್ತು. ಈಗ ಕಬ್ಬುಗಳು ಬೆಳಿತಾರೆ ರೀ, ಹತ್ತಿಗಳು ಬೆಳಿತಾರೆ. ಅವಾಗ ಹೆಚ್ಚು ಬರೀ ಜೋಳ ಗೋಧಿ ಕಡ್ಲಿ ಕುಸುಬಿ ಸೂರ್ಪಾನ ಇಂಥವು ಬೆಳಿತಿದ್ರು. ಚಾಜಿ ಅವೆಲ್ಲ ಮಾಲನು ರೇಟ್ನು ಕಡಿಮೆ ಅವಾಗ್ರಿ. ಅವಕ್ಕೆ ಹಾಗಾಗಿ ರೊಕ್ಕ ಉಳಿತಿದ್ದಿಲ್ಲ ಕೈಯಾಗದು. ಇದ್ದಷ್ಟ್ರಾಗ ಮಾಡ್ಬೇಕಲ್ರಿ. ಆದ್ರೆ ಏನದ ಏನೂ ಮಾಡ್ಲಿಕ್ಕೆ ಬಿಡಲ್ರಕ್ರಿ. ಚಂದಾಗೆ ಮೈ ತೊಳೆದು ಬಣ್ಣ ಹಚ್ಬೇಕಂದ್ರೆ ಮದುಮಗನ ಮಾಡ್ತಿದ್ರಿ. ಒಂದು ಸಂಜೆ 4-5 ನಮ್ಮ ತವ್ರ ಮನ್ಯಾಗ ನಾವು ಸಣ್ಣವರಿದ್ದಾಗ ನೋಡಿದ ವಿಷಯ ಹೇಳ್ತೀನಿ ರೀ. ಎತ್ತುಗಳು ಓಡಿಸಾಡ್ತಿದ್ರು ಕರಿ ಹರಿಲಾಕ. ಒಂದು 1000 ಆಳ ಕುಂತು ನೋಡುವಂಗೆ ದೊಡ್ಡ ಕಟ್ಟಿ ಅದ್ರಿ ಅಲ್ಲಿ ವಿಷಯ. ಆ ಕಟ್ಟಿಗೆ ಹೋಗಿ ನಾವೆಲ್ಲರೂ ಹೆಣ್ಮಕ್ಳು ಪ್ರತಿಯೊಬ್ಬರು ಹೋಗಿ ಕುಂದಿರ್ತಿದ್ದೀವಿ. ಒಂದೊಂದು ಎತ್ತುಗಳು ಬಂದ್ರೆ ಕಣ್ಣು ತುಂಬ್ಕೋಬೇಕು. ಒಂದ್ರಕಿನ ಒಂದು ಚಂದ್ರಿ, ಒಂದ್ರಕಿನ ಒಂದು ಚಂದ ತಯಾರು ಮಾಡಿರೋರು. ಅವ್ನ ಹಣಿ ಮೇಲೆ ಬಾಸಂಗಿ ಏನು ಅದು ಒಂದ್ರಿ. ಹಳ್ಳಿ ಊರಾಗ ಇನ್ನೂ ಸಂಪ್ರದಾಯ ಪಾಲಿಸ್ಕೊಂಡು ಬರ್ತಾರೆ. ಇನ್ನೂ ಅದಾರೆ ಅದು. ಅದೇ ವರ್ಷ ಮದುವೆ ಆದವರು ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಗಂಡ ಹೆಂಡ್ತಿ ಅದೇ ವರ್ಷ ಮದುವೆ ಆದವರು ಅವ್ರನ್ನ ಬಣ್ಣ ಹಚ್ಚಿ ಬಾಸಿಂಗ್ ಕಟ್ಟಿದ ಬಸವಣ್ಣಗೆ ನೋಡಿ ಗುಡಿಸೋದಿಲ್ರಿ. ಯಾಕಂದ್ರೆ ಇವ್ರು ಬಾಸಿಂಗ್ ಕಟ್ಕೊಂಡಿದ್ದು ಅವ್ನು ನೋಡಬಾರ್ದು. ಅದೊಂದು ನೇಮ. ಅದಕ್ಕಾಗಿ ಅವತ್ತು ಅವ್ರನ್ನ ಮನ್ಯಾಗ ಕುಂದರ್ಸಿ ಬಿಡ್ತಿದ್ರಿ. ಹೋಗಂಗಾರ ಹೊರಗೆ ನೋಡಂಗಾರ ತಿಳಿಕಿಸಿಂದ್ರೆ ಒಳಗೆ ಮನ್ಯಾಗ ಕುಂದರ್ಸಿ ಮನ್ಯಾಗ ಹಿರಿಯ ಮನುಷ್ಯರು ಅವ್ರು ಕಾಯ್ಕೋತ ಕುಂದಿರ್ತಿದ್ರು. ಹೋಗಿ ಈಗಂಗ ಹಣಿಕೆ ಹಾಕಂಗವತ್ತೇಳಿ. ಅದು ಹಿಂದಿನ ಹಿರಿಯರು ಅದು ಏನೋ ಯಾಕೋ ಗೊತ್ತಿಲ್ಲ ಮಾಡ್ಯಾರ್ರಿ. ಮುಂದಿನವ್ರು ಅದೇ ಮಾಡ್ಕೊತ ಹೊಂಟಾರ. ಅವ್ರು ಯಾಕೆ ಮಾಡ್ಯಾರಂತ ಅವರು ಹೇಳಿಲ್ಲ, ನಾವು ಕೇಳಿಲ್ಲ. ಅವ್ರು ಏನು ಮಾಡ್ಯಾರ ನಾವು ಅದು ಮಾಡ್ಕೊತ ಹೋಗೋದು. ಹಂಗೆ ಆಷಾಢದಾಗ ಅತ್ತಿ ಸೊಸೆ ಇರಬಾರ್ದು ಅನ್ನೋದು. ಮತ್ತಾಯ್ತು ಏನೋ ಎಳಮಸಿ ಹೇಳೋದಾಗನೂ ಕೂಡಿರ್ಬಾರ್ದು. ಒಂದು 5 ದಿವಸ ಅತ್ತಿ ಸೋಸ್ತಾರಂತ ಅವ್ರ ಮನೆಗೆ ಅದು ಕಳಿಸ್ತಾರೆ. ಅವ್ರ ಹಿರಿಯರು ಏನು ಯಾಕೆ ಮಾಡ್ಯಾರೋ ಗೊತ್ತಿಲ್ಲ. ಅದು ಮಾಡಿದ್ದು ನಾವು ಮತ್ತು ಮುಂದೆ ಪಾಲಿಸ್ಕೊತ ಹೊಂಟಿವಿ. ಹಾಗೆ ಮಾಡ್ಬೇಕಂತ ಅದು ಹಂಗೆ ಅಷ್ಟು ಚಂದ. ಅವತ್ತು ರೈತ ಸಂಜೆ ಮಧ್ಯಾಹ್ನ 1-2 ತನೂ ಹೊಟ್ಟಿಗೆ ಊಟದ ಕಡೆ ಲಕ್ಷ್ಯ ಹಾಕಿರಲ್ರಿ. ಅವ್ನಿಗೆ ಮೈ ತೊಳಿದೇನು, ಬಣ್ಣ ಹಚ್ಚೋದೇನು, ಗೆಜ್ಜೆ ಕಟ್ಟೋದೇನು, ಅವನಿಗೆ ಕೊಳ್ಳಾಗ ಅವೆಲ್ಲ ತಂದು ಸಿಂಗಾರ ಮಾಡೋದೇನು, ಮೊಳಕಾಲಿಗೆ ಅಲ್ಲಿ ಜುಲ್ಲ ಕಟ್ಟೋದೇನು, ಕೂಡುಗಳಿಗೆ ಜುಲ್ಲ ಕಟ್ಟೋದೇನು, ಮನೆ ಮೇಲೆ ಬಾಸಿಂಗ ಅಷ್ಟೆಲ್ಲ ಚಂದ ಮಾಡಿ ಅವನು ಕಣ್ ತುಂಬ ನೋಡಿ. ಅವಾಗ ಹೊಟ್ಟೆ ಹಸುವಿನ ಕಡೆ ನೆನಪಾತವ್ರಿ. 2-3 ಬಂದಿರ್ತದೆ ಟೈಮ. ಅಷ್ಟು ಖುಷಿ ರೀ. ಮತ್ತು ಬಸವಣ್ಣ ಅಂದನ್ ನೋಡ್ರಿ, ರೈತಗೆ ಅವನೇ ದೇವ್ರ, ಭೂಮಿ ತಾಯಿನೇ ದೇವತೆ, ಬಸವಣ್ಣನೇ ದೇವ್ರ. ಯಾಕಂದ್ರೆ ಅವರೇ ಅಲ್ಲ ಅನ್ನ ಹಾಕೋರು. ಅಷ್ಟು ಚಂದ ತಯಾರು ಮಾಡಿ ಅದು ಬಂತ್ರಿ ಹಬ್ಬ. ದಯವಿಟ್ಟು ಯಾರಾದರೂ ಸಿಟಿ ಊರಾಗಿದ್ದವ್ರು ಹಳ್ಳಿಗಾಡ್ದಾಗ ನಿಮ್ಮ ತಂದಾಗ
ಅಜ್ಜ ಅಜ್ಜಿಯರು ಯಾರಾದರೂ ಇದ್ರೆ ದಯವಿಟ್ಟು ಹೋಗಿ ಇದು ಕಾರುಣ್ಯ ಹಬ್ಬ ನೋಡಿ ಬರ್ರಿ. ನೋಡಿ ಬರ್ಬೇಕ್ರಿ. ಇಂಥ ಹಬ್ಬ ಹರಿದಿನಕ್ಕೆ ದಯವಿಟ್ಟು ಹಳ್ಳಿಗಾಡ್ದಾಗ ನಿಮ್ಮ ಅತ್ತೆ ಮಾವ ಆಗಲಿ ನಿಮ್ಮ ತಾಯಿ ತಂದೆ ಆಗಲಿ ಇದ್ರಂದ್ರೆ ನಿಮ್ಮ ಸ್ವಂತ ಊರು ಇತ್ತು ಬೇಡ ನೀವು ನೌಕರಿ ಅದತ್ತಿ ಕಡೆ ಬಂದಿದ್ರಿ ಅಂದ್ರೆ ಇಂಥ ಹಬ್ಬ ಹರಿದಿನಕ್ಕೆ ದಯವಿಟ್ಟು ಮಕ್ಳು ಕರ್ಕೊಂಡು ಹೋಗಿ ಹಳ್ಳಿಗಾಡ್ದನ ವಾತಾವರಣ ತೋರಿಸ್ಕೊಂಬರ್ರಿ. ಕಲೀಲಿ ಅವರು ಕಲಿಬೇಕ್ರಿ. ಕಲೀಲಿಕ್ಕೂ ಬೇಡ ನೋಡರೆ ನೋಡ್ಲಿ ಇಂಥದ್ದೊಂದು ಐತೆಪ್ಪ. ಈ ಏನು ಸಿಟಿ ಊರಾಗ ಎಲ್ಲಿ ಎತ್ತು ಓಡಿಸಾಡ್ತಾರ, ಗಾಡಿ ಓಡಿಸಾಡ್ತಾರ, ಯಾರು ಎತ್ತುಗಳು ಮೈ ತೊಳೋದು ಬಣ್ಣ ಹಚ್ಚೋದು ಇದು ಮಾಡೋದು ಎಲ್ಲಿಯಾದ್ರೂ ನೋಡಿರೇನು ಸಿಟಿ ಊರಾಗ? ದಯವಿಟ್ಟು ನಿಮಗೆ ಅಂಥವು ಏನಾದರೂ ಅವಕಾಶ ಸಿಕ್ಕರೆ ಮಕ್ಳು ಕರ್ಕೊಂಡು ಹೋಗಿ ಹಳ್ಳಿಗಾಡ್ದಾಗ 4 ದಿವಸ ಇದ್ದು ವಾತಾವರಣ ತೋರಿಸ್ಕೊಂಡು ಅಲ್ಲಿದ್ದು ಏನೇನದ ಹಳ್ಳಿಗಾಡ್ದಾಗ ಹಬ್ಬ ಹರಿದಿನಕ್ಕೆ ಏನೇನು ಇದು ತಯಾರು ಮಾಡ್ಕೋತಾರ, ಹೆಂಗೆ ಆಚರಣೆ ಮಾಡ್ತಾರ ಅನ್ನೋ ಈಗಿನ ಮಕ್ಕಳಿಗೆ ಕಲಿಸ್ಕೊಡ್ರಿ. ಯಾರ ಹೇಳಿದ್ರತ್ರಿ ಮಗನಿಗೆ ಏನ ಕ್ರಿಕೆಟ್ ಆಡೋದು ಅದು ಬರ್ತಿತ್ತ, ಚಿಣ್ದಾಂಡ ಆಡೋದು ಕದೇನ್ರಿ ಬಗರಿ ಆಡೋದು ಇವನು ಕಲಿಸ್ಕೊಡ್ರಿ. ಮಗನಿಗೆ ಹೇಳ್ರಿ ಅತ್ತ ಈಕೆ ಅಣ್ಣ ಆಕೆ ಅಂದತ್ತ. ಇದು ಕೋಚಿಂಗ್ ಎಲ್ಲಿ ಅದ್ರಿ, ಇದು ಎಲ್ಲಿ ಸಿಗ್ತದ ಇವೆಲ್ಲ ಆಟ ಸಾಮಾನುಗಳು ಅಂದ್ರೆ ಅವು ಚಿಣ್ದಾಂಡಕ್ಕೆ ಎಲ್ಲಿ ಮಾರಾಟ ಮಾಡ್ಯಾರೇನ್ರಿ? ಇಲ್ರಿ ಅಂಗಡಿಗಳದಾಗ ಇಲ್ರಿ. ಎಲ್ಲ ನಾವು ಆಡೀವ್ರಿ ಸಣ್ಣವರಿದ್ದ ಚಿಣ್ದಾಂಡನು ಆಡಿ ಗಂಡು ಹುಡುಗರಂಗೆ ನಾವು ಗಂಡು ಹುಡುಗರು ಜೋಡಿ ಕೂಡ ಆಡ್ತಿದ್ವಿ. ಅವಾಗೆಲ್ಲ ಗಂಡು ಹುಡುಗರು ಹೆಣ್ಣು ಹುಡುಗರು ಅಂಗಳದಾಗ ತಂಡು ಓಣ್ಯಾಗೆಲ್ಲ ಆಟ ಆಡ್ತಿದ್ದೇವ್ರಿ. ಈಗ ಏನು ಎಂತ ಈಗಿನ ಮಕ್ಕಳು ನಮಗೆ ತಿಳಿಲ್ಲ. ಅದನ್ನು ನೋಡ್ದಕ್ಕೆ ನಾನೇ ರೀ, ಈಗ ಇದನ್ನು ನೋಡೋಕಿನ ನಾನೇ. ಕಟ್ಟಿಗೆ ಜಾಲಿ ಕಟ್ಟಿಗೆ ಅವು ಇವು ಎಷ್ಟೋ ಸಾರಿ ಕೈಯೆಲ್ಲ ಕುಡ್ಗೋಲ ಕ್ವಾಡ್ಲಿ ಹಚ್ಕೊಂಡ್ರೆ ರಾಮಾರ ಆಗತ್ತೆ ನಮ್ಮ ಕೈಗಳು. ಅವು ಚಿಣಿ ಕೆತ್ತಕ್ಕೆ ಹೋಗಿ ಮತ್ತು ತಟಕ್ಕೆ ಕಟ್ಟಿಗ್ರಿ ಕೈಯಾಗ ಕೆತ್ತಕ್ಕೆ ಹೋದ್ರಾಗ ನಮ್ಮ ಕೈಗೆ ಹತ್ತದು. ಮನ್ಯಾಗ ಹೋಗಿ ಹೇಳಿದ್ರೆ ಹೊಡಿತಾರೆ ಬಾಯಿನ ಚಿಣ್ದಾಂಡ ಆಡ್ಲಕ್ಕೆ ಹೋಗಿ ಹಚ್ಕೊಂಬಂದಿದ್ದಾನ ತಿಚ್ಚಾಡಿತಾರ ಅನ್ನೋದು. ಅವು ದಾರ್ಯಾಗಿಂದ ಸೂಸನ್ನು ಮಣ್ಣು ತೊಗೊಂಡು ಕೇಸಿ ಕಾಲಾಗಿನ ಮಣ್ಣು ತೊಗೊಂಡು ಅದನ್ನು ಮಣ್ಣು ತುಂಬಿ ಬಿಡೋರಿ ಅದ್ರಾಗ ರಸ್ತಾದಾಗಿನ ಮಣ್ಣು. ಅಲ್ಲೇ ಕರಿಬಿತ್ತು ಓದ್ತಿತ್ತು ರೀ, ಕಿವು ಆತಿದ್ದಿಲ್ಲ ಏನೂ ಆತಿದ್ದಿಲ್ಲ. 1-2 ದಿನ ಬ್ಯಾನದಂಗೆ ಹಾಕಿ ಅಲ್ಲೇ ಕಮ್ಮಿ ಆತಿತ್ತು. ಆಗ ಇತ್ತು ಆಗಿನ ಕಾಲ. ಈಗ ಎಂಥ ಕಾಲ ಬಂತು, ಯಾಕೆ ಬಂತು, ಹ್ಯಾಂಗೆ ಬಂತು ಗೊತ್ತು ಆಗೋವಲ್ರಿ. ಏನೇನು ತಿಳಿಯವಲ್ದು. ಇದು ಎಲ್ಲಿಗೆ ಹೋಗಿ ನಿಂದಿರ್ತದ ತಿಳಿಯವಲ್ದು. ಈಗ ನಾವು ಎಚ್ಚೆತ್ಕೊಳಕ್ಕೆ ತಯಾರಿಲ್ಲ. ಈಗ ನಮ್ಮ ಬಲಿ ಬುದ್ಧಿನೇ ಬರೋವಲ್ದು. ಈಗ ನಾವು ಆಗ್ಲಾಯ್ತು ಕುಂಬ್ಲಾಯ್ತು ಅನ್ಕೋತ ಬರೀ ಮಿಷನ್ಗೆ ಅಟೆಂಡ್ ಆಗೋದು, ಮಿಷನರಿಗಳಿಗೆ ಅಟೆಂಡ್ ಆಗೋದು, ಮೊಬೈಲ್ಗಳಿಗೆ ಅಟೆಂಡ್ ಆಗೋದು, ಟಿವಿ ಮುಂದೆ ಕುಂದ್ರೋದು, ಟಿವಿಯಾಗ ನೋಡ್ತೀರಿ ಎತ್ಗಳು ಓಡಿಸಾಡೋದು. ಟಿವಿಯಾಗ ನೋಡೋದಕ್ಕಿಂತಲೂ ಕಣ್ಣು ಮುಟ್ಟ ಹೋಗಿ ಮುಂದೆ ನಿಂತು ನೋಡಿದಾಗ ಅದ್ರದ್ದು ಅನುಭವ ಗೊತ್ತಾಗತ್ತೆ ರೀ. ಇಲ್ಲಿ ಹ್ಯಾಂಗೆ ಹೇಳೋದು ಹ್ಯಾಂಗೆ ಬಿಡೋದ್ರಿ ನನಗೆ ತಿಳಿಲಾರ್ದಂಗೆ ಇದೆ. ಆದ್ರೂ ದಯವಿಟ್ಟು ಹೋಗಿ ಇಂಥ ಹಬ್ಬ ಹರಿದಿನಕ್ಕೆ ನಿಮ್ಮ ಹಳ್ಳಿಗಾಡ್ದಾಗ ಇತ್ತಂದ್ರೆ ಊರಿತ್ತು ನಿಮ್ಮ ಹಳ್ಳಿದಂದ್ರೆ ಹೋಗಿ ನೋಡಿ ಬರ್ರಿ. ಮಕ್ಳು ಕರ್ಕೊಂಡವ್ರಿ. ಮೊದಲ ಈಗಿನ ಮಕ್ಳು ಆಗ್ಯಾವಂದ್ರೆ ಏನು ರೀ ಅದನ್ನು ಮಾತೊಂದು ಇವೇ ಮಾಡಿಬಿಡ್ತೀನಿ ನಾ. ಯಾಕಂದ್ರೆ ನನಗೆ ಸಾಧ್ಯ ಆದಷ್ಟು ನಾನು ತಿಳುವಳಿಕೆ ಇದ್ದಷ್ಟು ನಾನು ಹೇಳಕತ್ತೀನಿ. ಇದ್ರಾಗ ಯಾವಾಗ ನಂದು ತಪ್ಪು ಹೇಳಬೇಕು, ನೀವು ತಪ್ಪು ಮಾಡ್ತೀರಿ. ನೀವು ಮಕ್ಳಿಗೆ ಹೇಳ್ಕೊಡಂಗಿಲ್ಲ ನಾ ಹೇಳಕತ್ತಿಲ್ಲ, ಹೇಳ್ಕೊಡೇಬೇಕಂತ ಹೇಳಕತ್ತೀನಿ ರೀ ನಾ. ನೀವು 1 ಅರೆ ಹಾಡಿರಿ, ಇವತ್ತು 2 ಅರೆ ಹಾಡಿರಿ. ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಏನು ಅನ್ನುವಂಥದ್ದು ಮಕ್ಳಿಗೆ ಹೇಳ್ಕೊತ ಹೋರಿ. ಯಾಕೆ ಹೇಳ್ಕೊತ ಹೋರಿ ಅಂತ ನಾ ಈ ಮಾತು ಹೇಳಕತ್ತೀನಿ ಅಂದ್ರೆ ಮುಂದೆ ಅವ್ರಿಗೆ ಗೊತ್ತಾಗೋದಿಲ್ಲ. ಏನಿತ್ತು ನಮ್ದು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗೇ ಆಗೋದಿಲ್ಲ. ನಾವು ಭಾಳ ನಾಜೂಕ್ ಬೆಳೆಸ್ಲಕತ್ತೀವಿ, ಸೂಕ್ಷ್ಮ ಬೆಳೆಸ್ಲಕತ್ತೀವಿ ಅನ್ನೋದು ಏನೇನೇನೇನು ಮಕ್ಳಿಗೆ ಕೈಗಿಟ್ಟು ಕೆಸರು ಆಗೋದು ಗೊತ್ತಿಲ್ಲ, ಒಂದಿಟ್ಟು ಧೂಳು ಆಗೋದು ಗೊತ್ತಿಲ್ಲ. ಡಸ್ಟ್ ಆಗ್ತದ ಅದು ಆಗ್ತದ. ಮತ್ತು ಡಸ್ಟ್ ಆಲಾರ್ದ ರೈತನ ಮಕ್ಕಳು ನಾವು ಮಣ್ಣಿನ ಮಕ್ಳಿಗೆ ಅಂದ್ರೆ ಮಾಡಬೇಕ್ರಿ. ಅವ್ರ ಮುಂದೆ ನೌಕರಿ ಮಾಡ್ಲಾಕ ಗಾಣ್ದಾರ ಬಂದು ಸಿಟಿ ಊರಾಗ ಮನೆ ಮಾಡ್ಯಾರ, ಪರವಾಗಿಲ್ಲ ಬರಾಬರಿ ಈರಿ. ನಿಮ್ಮ ಗಾಣ್ದಾರ ಸಣ್ಣವ್ರಿದ್ದಾಗ ಅಲ್ಲೆಲ್ಲ ತಂದೆ ಕೈಯಾಗ ಗಳೆ ಗಾಡಿ ಹೊಲ್ದಾಗ ಕೆಲಸ ಬಗಸಿ ಮಾಡೇ ದೊಡ್ಡವರಾಗಿರ್ತಾರೆ. ಇಲ್ಲಿ ಅವಾಗ ಅವ್ರ ಕೈ ಡಸ್ಟ್ ಆಗಿರಲ್ಲ, ಅವ್ರ ಕೈ ಏನು ಧೂಳು ಆಗಿರಲ್ಲ. ಆಗ್ಬೇಕ್ರಿ ಮಕ್ಳಿಗೆ ಕೈ ಮಣ್ಣು ಹತ್ಬೇಕು, ಕೆಸರು ಹತ್ಬೇಕು. ನಾವೆಲ್ಲ ಮೈ ತುಂಬ ಕೆಸರು ಮಣ್ಣೆತ್ರ ಮಸಿ ಬತ್ತಂದ್ರೆ ಎತ್ತುಗಳು ಮಾಡಾಗ ಮೈಯೆಲ್ಲ ಕೆಸರು ಎತ್ತುಗಳಕಿನ ನಾವೇ ಕೆಸರು ಮುಣಗಿರ್ತಿದ್ದೆವು. ಅವೆಲ್ಲ ಈಗ ಗೊತ್ತಾವತ್ತಿ ನಿಮ್ಗೆ ಹೇಳಕತ್ತಿ. ಮತ್ತು ನಮಗೆ ಗೊತ್ತಿದ್ದಿರ್ಲಿಕ್ಕಪ್ಪ ಅಂತಂದು ನಿಮಗೆ ನಾವು ಏನು ಹೇಳ್ತಿದ್ದೆವು. ಅದಕ್ಕೆ ನಿಮಗೆ ಗೊತ್ತಿತ್ತಂದ್ರೆ ನಿಮ್ಮ ಮಕ್ಳಿಗೆ ಕಲಿಸ್ಕೊಡ್ಲಾಕ್ ಬರ್ತದೆ. ಇವು ಎಲ್ಲ ಮುಂದೆ ನಮಗೆ ಬೇಕಾಗ್ತಾವ. ಮುಣಗಿಸ್ಕೊಂಡು ಹೋಗ್ತೀವಿ, ಅದು ಬೇಡ ಇದು ಬೇಡ ಅನ್ಕೋತ ಹೋದ್ರೆ ಯಾವುದು ಬೇಡ ಅದಕ್ಕತ್ರ ನಾಳೆ ನಾವು ಬೇಡ ಆತೀವಿ. ಮಕ್ಳಿಗೆ ಇದು ತಿಳ್ಕೊರಿ ಫಸ್ಟ್. ಮಕ್ಳಿಗೆ ನಾವು ಬೇಡ ಆತೀವಿ. ಯಾಕತ್ ಕೇಳ್ರಿ, ನಾವೆಲ್ಲ ಹಳೆ ಮಂದಿ ಆಯ್ತೀವಿ. ಅವ್ರು ಹೊಸ ಮಂದಿ ಭಯಂಕರ. ಯಾರನ್ನ ಸಂಬಂಧಿಕರು ಬೇಡ, ಸುತ್ತಕರು ಬೇಡ, ಏನು ಬೇಡ. ಮಕ್ಳಿಗೆ ಒಂಟಮ ಗಿಡಂಗೆ ಬೆಳೆಸ್ಲಕ್ಕೆ ಹೋದ್ರೆ ನಾಳೆ ನೀವರೇ ಯಾಕೆ ಬೇಕಾಗ್ತೀರಿ ಅವ್ರಿಗೆ? ಈಗ ನೀವು ಇವನ್ನೆಲ್ಲ ಹಾಳು ಮಾಡ್ಕೊತ ಕುಂದ್ರದಾಗ್ತದೆ. ಅದಕ್ಕೆ ಬಡ್ಕೊಳಕತ್ತೀನಿ ನಾನು. ಯಾಕಂದ್ರೆ ಇವೆಲ್ಲ ಕಣ್ಮುಟ್ಟ ನೋಡಕತ್ತೀನಿ. ಇಲ್ಲಿ ಸಿಟಿಗೆ ಬಂದನು ನೋಡೀನಿ, ಹಳ್ಳಿಗಾಡ್ದನ ಜೀವನನೂ ನೋಡೀನಿ, ಸಿಟಿ ಜೀವನನೂ ನೋಡೀನಿ.
ಇವೆಲ್ಲ ನೋಡೇ ನಿಮಗೆ ಇದನ್ನು ಬಿಡಬಾರ್ದು, ಇದನ್ನು ಬಿಡ್ಬೇಕಂದಕ್ರೆ ನಾ ಇಡುವೆ ಮಾಡೋದೇ ಬಿಟ್ರೆ ಐತತ್ ಮಾಡಿದ್ದೆ. ಮಾನ್ಯ ಧಾರವಾಡಕ್ಕೆ ಹೋದಾಗ ಆ ಹುಡುಗರು ಹೇಳೋದು ಕೇಳಿ ಇನ್ನೂ ಮಾತಾಡ್ಬೇಕು, ಹೇಳ್ಬೇಕು, ಒಳ್ಳೆ ಒಳ್ಳೆ ವಿಷಯಗಳು ತಿಳ್ಕೊಳ್ಳೋರು ತಿಳ್ಕೊತಾರೆ, ತಿಳ್ಕೊಳ್ಳಾರ್ದವ್ರು ಬಿಡ್ರಿ. ನಾ ಎಲ್ಲರೂ ಕೆಟ್ಟವರು ಅಂತ ಹೇಳಕತ್ತಿಲ್ಲ, ಎಲ್ಲರೂ ಹೇಳ್ಕೊಡೋದಿಲ್ಲತ್ರ ನಾ ಹೇಳಕತ್ತಿಲ್ಲ. ಯಾರ್ಯಾರು ಹೇಳ್ಕೊಡ್ಲಾರ್ದವ್ರು ಇವ್ರಿಗೆ ಹೇಳ್ಕೊಡ್ರಿ, ಯಾರ್ಯಾರು ಹೇಳ್ಕೊಡ್ಬೇಕಪ್ಪ ಇದು ನಮ್ಮ ಮಕ್ಳಿಗೆ ಒಳ್ಳೇದು ಆಗ್ತದ ಅನ್ನೋವಂಥ ವಿಚಾರ ಇದ್ದವ್ರು ಹೇಳಿ ಅಂತ ನಾ ಹೇಳಕತ್ತೀನಿ. ಇದರಲ್ಲಿ ನಂದು ಏನು ತಪ್ಪಿಲ್ಲ. ಅದಕ್ಕೆ ಕಾರುಣ್ಯ ಹಬ್ಬ ಭಾಳ ಮನಸ್ಸಿಗೆ ಖುಷಿ ಕೊಡುವಂಥ ಹಬ್ಬ. ಯಾಕಂದ್ರೆ ನಮ್ಮ ಕಡೆ ಒಂದು ಹಿರಿಯರ ಶಾಸ್ತ್ರ ಹೇಳ್ತಿದ್ರಿ, ಕಾರುಣ್ಯ ಕರ್ಕೊಂಬತ್ತು ಉಗಾದಿ ಹುಡ್ಕೊಂಡು ಹೋಯ್ತತ್ತ. ಅಂದ್ರೆ ಕಾರುಣ್ಯ ಬಂದರೆ ಹಬ್ಬಗಳು ಹೆಚ್ಚಿಗೆ ಬರ್ತಾವ್ರಿ. ಮತ್ತು ಕಾರುಣ್ಯ ಮುಂದೆ ಮನೆ ಹತ್ರ ಮಸಿ ಅಲ್ಲಿದೊಂದು ದೊಡ್ಡದು ನಾರಾಮಸ್ರಿ, ಅಲ್ಲಿದ ಗಣೇಶ ಚೌತಿ, ಅಲ್ಲಿದ ಮಾನಮ್ಮಿ, ಅದ್ರ ಮಧ್ಯದೊಳಗೆ ಜೋಕೆ ಬಂದು ಹೋತಾನೆ ರೀ, ಮುಂದೆ ದೀಪಾವಳಿ. ಹೀಗೆ ಒಂದು ಹಬ್ಬ ಸಲಿಯಾಗ ಕಾರುಣ್ಯ ಕರ್ಕೊಂಬತ್ತ. ಆ ಹಿಂದಿನ ಹಿರಿಯವ್ರು ನೋಡ್ರಿ, ಅವ್ರವರು ಹಿಂದಿನ ಹಿರಿಯವ್ರು ಹೇಳಿದ ಒಂದೊಂದು ಮಾತುಗಳನ್ನು ನಮಗೆ ಏನಾದರೂ ಒಂದು ಮಾತನ್ನು ಹುಟ್ಟಿ ಹಾಕಕ್ಕೆ ಬರ್ತದನು? ಬರಲ್ಲ. ಹುಟ್ಟಿ ಹಾಕಕ್ಕೆ ಬರೋದು ಬೇಕಾಗಿರ್ಲಿಕ್ಕೆ ಬಿಡಲ್ದಾಗ್ರಿ, ಇದ್ದುವರೆ ಚಾಂದಾಗೆ ಬಳಸ್ಕೊಂಡು ಹೋಗಮಂತಿನ್ನ. ನಮ್ಗೆ ಹುಟ್ಟಿಸೋದು ಬೇಕಾ? ನಮ್ಗೆ ಆ ಶಕ್ತಿ ನಮ್ಮ ಬಲಿ ಇಲ್ಲ, ಬುದ್ಧಿನೂ ನಮ್ಮ ಬಲಿ ಇಲ್ಲ, ಬ್ಯಾಡ ಬಿಡು. ಮುಂದೆ ಮಕ್ಳಿಗೆ ಹೇಳ್ಕೊಟ್ಟು ನಮ್ದು ಏನಿರೋದು ಆಚಾರ ವಿಚಾರಗಳನ್ನು ಬೆಳೆಸ್ಕೊತ ಹೋಗಮ್ರಿ. ಬೆಳೆಸೋತ ಹೋದರೆ ಮುಂದೆ ಆಲದ ಮರ ಆಗಿ ಹುಟ್ಟಿ ಬೆಳೆದು ನಿಂದಿರ್ತದೆ. ಹೊರತಾಗಿ ನಾವು ಗಿಡ ಹಚ್ಚಿದ ಬಳಕ ಆ ಕಡೆ ತಿರುಗಿ ನೋಡ್ಲಿಕ್ಕಂದ್ರೆ ಅದು ಗಿಡ ನೆಳನೂ ಕೊಡೋದಲ್ಲ, ಬೆಳೆದೂ ಇಲ್ಲ. ಹಂಗಾಗಬಾರ್ದು. ಇದು ನಮ್ಮ ಆಚಾರ ವಿಚಾರ ಏನಾವಲ್ಲ ಇವೆಲ್ಲ ಒಂದೊಂದು ಸಸಿ ನಮ್ಗೆ ಹಿರಿಯರು ಎಲ್ಲ ಒಳ್ಳೆ ಒಳ್ಳೆ ಮಾತುಗಳಿಂದ ನಮ್ಮ ಕೈಯಾಗ ಕೊಟ್ಟು ಹೋಗ್ಯಾರಂದ್ರೆ ಅದನ್ನು ನಾವು ಹಂಗೆ ಬೆಳವಣಿಗೆ ಮಾಡ್ಕೊತ ಮಕ್ಳ ಕೈಯಾಗ ಕೊಡ್ಬೇಕು. ಅವರು ಹಂಗೆ ಬೆಳೆಸುತ್ತ ಹೋದಷ್ಟು ಹೊಳಪು ಕೊಡ್ತದ ಅಂತ ಹೇಳಕತ್ತೀನಿ ರೀ. ಬೆಳೆದು ನಿಂದಿರ್ತದೆ. ನಮ್ಮ ಎಲ್ಲ ಏನೇನು ಆಚಾರ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ಮನವರಿಕೆ ಮಾಡಿಕೊಡ್ರಿ, ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳ್ಬೇಕಂತ ಹೇಳ್ತೀನಿ. ಎಲ್ಲ ಹಬ್ಬ ಆಚರಣೆ ಮಾಡ್ಕೊಂಡು ಖುಷಿಯಾಗಿ ರೈತ ತಯಾರಾಗಿ ನಿಂದಿರ್ತಾನೆ ರೀ. ಎದಕ್ಕೆ? ಭೂಮಿತಾಯಿ ಗುಡಿ ತುಂಬ್ಲಾಕ್ರಿ. ಮಳೆ ಬರ್ತದೆ, ಭೂಮಿತಾಯಿ ಗುಡಿ ತುಂಬ್ಲಾಕ್ ನಿಂದಿರ್ತಾನೆ. ಬಿತ್ತೋದು ಎಷ್ಟು ಭೂಮಿಯಾಗ ದುಡಿದು ಬಂದ್ರೂ ಪುನಾತನಗೆ ರೈತಗೂ ಬೇಸರ ಆಗೋದಿಲ್ಲ ರೀ, ನಮ್ಮ ಅಪ್ಪ ಬಸವಣ್ಣಗೂ ಬೇಸರ ಆಗೋದಿಲ್ಲ. ಯಾಕೆ ಅವ್ರು ಬೇಸರ ಮಾಡ್ಕೊಂಡ್ರೆ ಉಣೋದೇನು ಭೋಜನ ರೀ. ಎಲ್ಲರೂ ಅಷ್ಟಕ್ಕೆ ಹಿರಣಾಗಿ ಬಿತ್ತಿ ಬೆಳೆದು ಇಡೀ ದೇಶಕ್ಕೆ ಅನ್ನ ಕೊಡುವಂಥ ನನ್ನಪ್ಪ ಅನ್ನದಾತ, ನನ್ನಪ್ಪ ಬಸವಣ್ಣ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತೇನೆ ರೀ ನಾನು. ಯಾಕಂದ್ರೆ ಅವ್ರ ಕಷ್ಟ, ಅವ್ರ ನಷ್ಟ ಅದನ್ನು ನೋಡೋರಿಗೆ ಗೊತ್ತು ರೀ. ಅದಕ್ಕೆ ಅದು ಹೇಳ್ತೀನಿ, ಎಲ್ಲರೂ ಅವತ್ತಿನ ದಿನ ನನ್ನಪ್ಪ ರೈತಗೆ, ನನ್ನಪ್ಪ ಬಸವಣ್ಣಗೆ ಎಲ್ಲರೂ ನಿಜಕ್ಕೂ ಕೈ ಮುಗಿದು ಬಿಡನ್ರಿ ಹುಣ್ಣಿಮೆ ದಿನ ಅಂತ ಹೇಳ್ತಾ ಪ್ರತಿದಿನ ನಾನು ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಯಾಕೆ ಒಂದು ಅನ್ನ ಉಣ್ಬೇಕಂದ್ರೂ ನಾವು ಅವರಿಬ್ಬರು ಹೆಸರು ತೊಗೊಂಡು ಉಂಡ್ರೆ ನಮಗೆ ಹೊಟ್ಟೆಗೆ ಅನ್ನ ಹತ್ತದ. ಒಂದೊಂದು ತುತ್ತು ಒಂದೊಂದು ಅಗಳ ಅನ್ನದ ಹಿಂದೆನೂ ಬಸವಣ್ಣಂದು ನನ್ನಪ್ಪ ರೈತನ ಬೆವರ ಕಷ್ಟ ಇದ್ದೇ ಇರ್ತದೆ. ಈಗೆಲ್ಲ ಟ್ಯಾಕ್ಟರ್ಗಳು ಬಂದಾವ್ರಿ, ಟಾರ್ಬೂರು ಮಿಷನ್ಗಳು ಬಂದಾವೆ. ಏನು ರಾಚು, ಏನು ಬಿತ್ತು, ಏನು ಬೆಳೆದು ಹೋಗ್ಲಿ ಬಿಡ್ರಿ. ಅದು ಏನು ಮಾಡೋದು, ಹೆಂಗೆ ಬಂದ ಹಂಗಂಗೆ ನಾವು ಅನುಸರಿಸ್ಕೊಂಡು ಹೋದ್ರೆ ನಡೀತದೆ. ಇಲ್ಲೆಲ್ಲ ಕೊಂಡು ಬರೋದಿಲ್ಲ ಅಂತ ಹೇಳ್ತಾ ದಯವಿಟ್ಟು ಯಾರಾದರೂ ನನ್ನ ಚಾನಲ್ ನೋಡ್ಲಕತ್ತಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಅಂತ ಹಾಕ್ರಿ. ಏನೇನು ತಿಳಿದ್ರಿ ಬೈತಾರೆ, ಏನು ಮಾತಾಡ್ಲಕತ್ತಾಳ ಹಾಕ್ರಿ, ಹಂಗಾರೆ ಒಟ್ಟಿನಲ್ಲಿ ಏನಾದ್ರು ಮೆಸೇಜ್ಗಳು ಹಾಕ್ರಿ ಚಂದಾಗೆ. ಯಾಕೆ ಚಂದ ಮಾತಾಡ್ಲಕತ್ತಿ ಅಂತ ಹಾಕ್ರಿ, ಹೆಂಗೋ ಹಾಕ್ರಿ. ಒಟ್ಟಿನಲ್ಲಿ ಹಾಕಿ ನನಗೂ ಪ್ರೋತ್ಸಾಹಿಸ್ರಿ, ನನಗೂ ಬೆಳೆಸ್ರಿ. ನಿಮ್ಮೆಲ್ಲರ ಅನುಗ್ರಹ ಆಶೀರ್ವಾದ ನನ್ನ ಮ್ಯಾಲೆ ಸದಾ ಕಾಲ ಹಿಂಗೆ ಇರಲಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತಾ ನನ್ನ ಮಾತಲ್ಲಿ ಏನೇ ತಪ್ಪ ಇದ್ದು ಎಲ್ಲವೂ ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡ್ತಾ ನಮಸ್ಕಾರ ಮಾಡ್ತೀನಿ ರೀ. ಮತ್ತೆ ಮುಂದಿನ ಸಿಗ್ತೀನಿ ರೀ. ಅಲ್ಲಿವರೆಗೆ ನಮಸ್ಕಾರ.